ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರ, KS ಮಿಷನ್ ಅಂತ ಹೇಳಿ ಹಿಸ್ಟ್ರಿ ಕ್ಲಾಸಸ್ನ ಶುರು ಮಾಡಿದ್ದೀವಲ್ರಿ. ಆ ಕ್ಲಾಸಸ್ಗಳು ಮುಂದುವರಿತಿದ್ದಾವ. ಯಾರು ಮೊದಲು ಬಾರಿ ಬಂದಿರಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ನಿಮ್ಮ ಸ್ನೇಹಿತರು ವಿಡಿಯೋನ ಶೇರ್ ಮಾಡಿರಿ, ಲೈಕ್ ಕಮೆಂಟ್ ಮಾಡಿರಪ್ಪಿ. ಸ್ನೇಹಿತರೆ, ರಾಷ್ಟ್ರಕೂಟರ ಬಗ್ಗೆ ಸ್ನೇಹಿತರೆ ಆಲ್ರೆಡಿ ಒಂದು 12ರಿಂದ 13 ತರಗತಿಗಳು ಕೇವಲ ಹಿಸ್ಟ್ರಿ ಬಗ್ಗೆ ನಿರಂತರವಾಗಿ ತರಗತಿಗಳನ್ನು ನಡೆದ. ಆ ನಿರಂತರವಾದ ತರಗತಿಗಳನ್ನು ನೀವು ವೀಕ್ಷಣೆ ಮಾಡಿದ್ದೇ ಆದಲ್ಲಿ ನಿಮಗೆ ಮುಂದೆ ಬರ್ತಕ್ಕಂಥ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಏನಾಗ್ತದೆ ಅಗದಿ ಈಸಿಲಿ ನೀವು ಕ್ರ್ಯಾಕ್ ಮಾಡೋದು ಸಹಾಯವಾಗ್ತದೆ. ಇಷ್ಟು ಹೇಳ್ತಾ ಸ್ನೇಹಿತರ, ಸಮಯ ವ್ಯರ್ಥ ಮಾಡದೆ ರಾಷ್ಟ್ರಕೂಟರ ಬಗ್ಗೆ, ಅವರ ಇತಿಹಾಸ, ಯಾವ ರೀತಿಯಾಗಿ ಬಂದರು, ಯಾರದೇ ಸಾಮ್ರಾಜ್ಯವನ್ನು ಕಟ್ಟಿದ್ರು, ಎಲ್ಲ ಸಂಪೂರ್ಣದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಸ್ನೇಹಿತರ. ಬನ್ರಿ ಸ್ನೇಹಿತರ, ರಾಷ್ಟ್ರಕೂಟರು ಇವರು ದಕ್ಷಿಣ ಭಾರತದಲ್ಲಿ ಒಂದು ಬೃಹತ್ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. ದಕ್ಷಿಣ ಭಾರತ ಅಂದ್ರೆ ಗೊತ್ತೈತಿಲ್ಲ ಸ್ನೇಹಿತರೆ, ನರ್ಮದಾ ನದಿ ಹರಿತದ ಈ ಕೆಳಗಿನ ಭಾಗವನ್ನು ಏನಂತಾರೆ ದಕ್ಷಿಣ ಭಾರತ ಅಂತ ಕರೀತಾರೆ. ಆ ದಕ್ಷಿಣ ಭಾರತದಲ್ಲಿ ಒಂದು ಬೃಹತ್ ಸಾಮ್ರಾಜ್ಯನ ಕಟ್ಟರು. ಒಂದು ದೊಡ್ಡ ಅಂದ್ರೆ ಹಲವು ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡಿದವರು ನಮ್ಮ ರಾಷ್ಟ್ರಕೂಟರು ಸ್ನೇಹಿತರೆ. ಇವರು ಸಾಮಾನ್ಯ ಶಕ 753ರಿಂದ 978 ಅಂದ್ರೆ 978ರವರೆಗೆ ಆಳ್ವಿಕೆಯನ್ನು ಮಾಡ್ತಾರೆ. ಮೊದಲು ಇವರು ಯಾರ ಸಾಮಂತರಾಗಿದ್ರ ಅಂದ್ರೆ ಇದೇನು ಬಾದಾಮಿ ಚಾಲುಕ್ಯರು ಅಂತ 2 ವಿಡಿಯೋ ಮಾಡಿ ಹಾಕಿದ್ದೀನಿ, ಅದು ಸಹ ನೋಡ್ಕೊಟ್ರೆ, ಅದು ಸಹ ಇಂಪಾರ್ಟೆಂಟ್ ಆಗ್ತದೆ. ಅವರ ಸಾಮಂತರಾಗಿ ಇವರಿದ್ರು ಸ್ನೇಹಿತರೆ. ಇವರು ಯಾರ ಸಾಮಂತರಾಗಿದ್ದಾರೆ ಅಂದ್ರೆ ಬಾದಾಮಿ ಚಾಲುಕ್ಯರ ಸಾಮಂತರಾಗಿದ್ದಾರೆ. ರಾಷ್ಟ್ರಕೂಟ ಎಂಬ ಪದ ಏನನ್ನು ಸೂಚಿಸುತ್ತದೆ, ಈ ರಾಷ್ಟ್ರಕೂಟ ಎಂಬ ಪದ ಏನನ್ನು ಸೂಚಿಸುತ್ತದೆ ಎಂಬುದನ್ನು ನೀವು ನೋಡಿದ್ದೆ ಆದಲ್ಲಿ ರಾಷ್ಟ್ರಕೂಟ ಎಂಬ ಪದ ಅಧಿಕಾರವನ್ನು ಸೂಚಿಸುತ್ತದೆ. ರಾಷ್ಟ್ರಕೂಟ ಎಂಬ ಪದ ಅಧಿಕಾರವನ್ನು ಸೂಚಿಸುತ್ತದೆ ಎನ್ನುವುದು ನಿಮ್ಮ ಗಮನದಲ್ಲಿರಬೇಕು. ರಾಷ್ಟ್ರ ಎಂದರೆ ದೇಶ ಸ್ನೇಹಿತರೆ, ರಾಷ್ಟ್ರ ಎಂದರೆ ದೇಶ, ಕೂಟ ಎಂದರೆ ಮುಖ್ಯಸ್ಥ. ಆದ್ದರಿಂದ ರಾಷ್ಟ್ರಕೂಟರು ಎಂದರೆ ಒಂದು ದೇಶದ ಮುಖ್ಯಸ್ಥರು ಎಂಬುದು ನಿಮಗೆ ಗೊತ್ತಿರಬೇಕಾಗ್ತದೆ. ಶಿಲಾಶಾಸನಗಳಲ್ಲಿ ಇವರು ಲಟ್ಟಲೂರು ಇವರನ್ನು ಶಿಲಾಶಾಸನಗಳು ಏನಂತ ಕರ್ಕೊಂಡಿದ್ದಾರೆ, ಲಟ್ಟಲೂರು ಪುರವರಾಧೀಶ್ವರರು ಎಂದು ಕರೆದುಕೊಂಡಾರ. ಇವರು ಮಹಾರಾಷ್ಟ್ರದ ಲತ್ತಲೂರು ಅಂದರೆ ಲಾತೂರ್ ಪ್ರದೇಶಕ್ಕೆ ಸೇರಿದವರೆಂದು ತಿಳಿಯುವುದು. ಇವರದು ಗರುಡ ಲಾಂಛನ ಇರ್ತದೆ. ಗರುಡ ಇವರ ಲಾಂಛನ. ಗುಲ್ಬರ್ಗಾ ಜಿಲ್ಲೆಯ ಮಾನ್ಯಖೇಡ ಅಥವಾ ಮಾಳಖೇಡ ಇವರ ರಾಜಧಾನಿಯಾಗಿತ್ತು. ಗುಲ್ಬರ್ಗಾ ಜಿಲ್ಲೆಯ ಮಾನ್ಯಖೇಡ ಅಥವಾ ಮಾಳಖೇಡ ಇವರ ರಾಜಧಾನಿಯಾಗಿತ್ತು. ಆದ್ದರಿಂದ ಇದು ಸಹ ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗ್ತದೆ. ಗುಲ್ಬರ್ಗಾ ಜಿಲ್ಲೆಯ ಮಾನ್ಯಖೇಡ ಅಥವಾ ಮಾಳಖೇಡ ಇವರದು ಗರುಡ ಲಾಂಛನ ಇಂಪಾರ್ಟೆಂಟ್ ಆಗ್ತದೆ. ಗರುಡ ಲಾಂಛನ ಒಂದು ಇಂಪಾರ್ಟೆಂಟ್ ಆಗ್ತದೆ. ಮತ್ತು ಇವ್ರದ್ದು ಗುಲ್ಬರ್ಗಾ ಜಿಲ್ಲೆಯ ಮಾನ್ಯಖೇಡ ಇದು ಸಹ ಇಂಪಾರ್ಟೆಂಟ್ ಆಗ್ತದೆ ಸ್ನೇಹಿತರೆ. ಇವರ ಮೊದಲ ರಾಜ ಯಾರಂತಂದ್ರೆ ದಂತಿದುರ್ಗ ಇವರ ಮೊದಲ ರಾಜ್ಯನಾಗ್ತಾನ. ಇವನು ಬಾದಾಮಿ ಚಾಲುಕ್ಯನ ಸೋಲಿಸ್ತಾನ. ಸೋಲಿಸಿ ಒಂದನೇ ಕೃಷ್ಣನ ಇವನು ಉತ್ತರಾಧಿಕಾರಿ ಯಾದನು. ಒಂದನೇ ಕೃಷ್ಣದ ಇವನು ಉತ್ತರಾಧಿಕಾರಿ. ಇವನು ಚಾಲುಕ್ಯರ ದೊರೆ ಕೀರ್ತಿವರ್ಮನನ್ನು ಇವರು ಚಾಲುಕ್ಯರ ದೊರೆ ಕೀರ್ತಿವರ್ಮನನ್ನು ಸಂಪೂರ್ಣವಾಗಿ ಸೋಲಿಸಿದ. ಕೀರ್ತಿವರ್ಮ ಏನಿದ್ದ ಸ್ವಲ್ಪ ವೀಕ್ ಇರುವ ಕಾರಣಕ್ಕಾಗಿ ಇವರೆಲ್ಲ ಸೋಲಿಸಿ ರಾಷ್ಟ್ರಕೂಟರ ಸುರದ ಎಲ್ಲೋರದಲ್ಲಿ ಏಕಶಿಲ ಕೈಲಾಸ ದೇವಾಲಯವನ್ನು ಸಹ ಕಟ್ಟಿಸ್ತಾನ. ಎಲ್ಲೋರದಲ್ಲಿ ಏಕಶಿಲ ಕೈಲಾಸನಾಥ ದೇವಾಲಯವನ್ನು ಕಟ್ಟಿಸ್ತಾನ. ನಂತರ ಅಧಿಕಾರಕ್ಕೆ ಬಂದ 2ನೇ ಗೋವಿಂದ ದುರ್ಬಲನಾಗಿದ್ದ ಅವನು. ಅದರ ಜೊತೆ ಧ್ರುವನು ಅಧಿಕಾರಕ್ಕೆ ಬರ್ತಾನ. ಧ್ರುವ